ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಾವು ಮೊನ್ನೆ ಬಂದ್ವಿಯಪ್ಪ, ನಿನ್ನೆ ಬಂದ್ವಿಯಪ್ಪ, ನಮಗೆ ಹೇಳಬೇಕು ಇವತ್ತು ಅಂತಾರ. ಆಸೆ ಎರಡೆರಡು ವರ್ಷ ಮಾಡ್ಯಾರ. ನೋಡಿದ್ರಿಯ ಹೇಳಿದ್ರು ಅದನ್ನೇ ಹೇಳದ ಇದ್ರು ಅದನ್ನೇ ಆಗ್ಬೋದಾಗಿ ನಂಬಿಕೆ ಯಾರನ್ನು ಕೈ ಬಿಡುದಿಲ್ಲ ಅಂತ ಹೇಳ್ತಾರೆ. ಹೌದು, ಮನುಷ್ಯನ ಸಮೃದ್ಧ ಕಳೆದ ಆಶೀರ್ವಾದ ಮಾಡಿದಾಗ ಮನುಷ್ಯನ ಸಮೃದ್ಧಕ್ಕೆ ಆನಂದ ಆಗತ್ತೆ, ಮನುಷ್ಯಗೆ ಆನಂದ ಆಗತ್ತೆ. ನೋಡ್ರಿಯ ಹೇಳಿ ಜನ್ಮಕ್ಕೆ ಹೆದರಿ ಯಾವ ಟೈಮ್ನಾಗ ಏನು ನನ್ನ ಮೋಸ ಮಾಡ್ತಾರೋ, ಜನ್ಮಕ್ಕೆ ಹೆದರಿ ಬಂದರೊಬ್ರು ನೋಡ್ರಿ, ಜನ್ಮಕ್ಕೆ ಹೆದರಿ ಬಂದಿರ ನೋಡ್ರಿ, ಯಾರ್ದು ಬರ್ರಿ, ಯಾವ ಟೈಮ್ ಮೋಸ ಮಾಡ್ತಾರೋ ಅಂತ ಹೇಳಿ ಬಂದವರು. ಜನರಿಗೆ ಎದುರು ಬಂದೇವಂತ ಯಾವ ಟೈಮ್ನಾಗ ಮೋಸ ಮಾಡ್ತಾರೋ ಗೊತ್ತಿಲ್ಲ, ಅದನ್ನು ತಿಳ್ಕೊಂಬಂದಿರಿ. ಏನು ಮಾಡೋದಂತ ಗೊತ್ತಿಲ್ಲ. ಜನ್ಮಕ್ಕೆ ಎದುರು ಯಾವ ಟೈಮ್ನಾಗ ಏನು ಮಾಡೋದು ಗೊತ್ತಿಲ್ಲ ಬಂದಿರಂತ. ಏನು ಹೇಳ ಕೆಲಸ ಮಾಡಕತ್ರ ಸಮಸ್ಯೆ ಆಗಿ ಭಯಪಟ್ಟು ಏನಂತ ಮತ್ತೆ ತ್ರಾಸ ಕೊಡಕತ್ತ. ಕಾಪಾಡ್ಬೇಕಂತ ಕೆಲಸ ಮಾಡ್ತಾರಂದ್ರೆ ಹೇಳ್ರಿ ಹೇಳ್ರಿ
ತಪ್ಪಿಗೆ ಯಾವ ಕೋರ್ಟ್ನಾಗಾದ್ರೂ ಶಿಕ್ಷೆ ಐತಿಪ್ಪ. ನನ್ನ ಕೋರ್ಟ್ನಾಗೂ ಶಿಕ್ಷೆ ಐತಿ ತಪ್ಪಿಗೆ. ತಪ್ಪು ಯಾರ ಕಡೆ ಐತೆ ಅವ್ರು ಶಿಕ್ಷೆ ಕೊಡಿಯಪ್ಪ ಅಂತ ಬೂದಿ ಹಚ್ಕೊಂಡು ಅವನ್ನ ಯಾರ ಕಡೆ ಶಿಕ್ಷೆ ನನಗೆ ಎಲ್ಲರೂ ಅಷ್ಟು ತಪ್ಪು ಯಾರ ಕಡೆ ಐತೆ ಅವ್ರಿಗೆ ಶಿಕ್ಷೆ ಕೊಡಬೇಕಾಗತ್ತೆ. ಯಾಕೋ ಹಚ್ಕೋ ಇಲ್ಲಕ್ಕ ನಡಿ ಬರಕ ಟೈಮ್ ಹಿಡ್ಕೋ ಸರಿ ನಡಿವಾರ ನಡಿ ಹೊರಗೆ ಹಾಕ್ರಿ ಅವ್ನ. ಸರಿ ಸರಿ ಅಲ್ಲ ಮೊದಲ ಅಲ್ಲ ಅಂತ ಹೇಳಿ ಸರಿ ಹೊರ ನಡಿ. ಯಾಕೆ ನಿಂದೇನಪ್ಪ ಏನು ಕುಂದ್ರು ಇಲ್ಲಕ್ಕಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಇರ್ತಂತೆ. ಕಾಯ್ಕಾದೊಳಗೆ ಏನು ಹೇಳ್ತಾರೆ ಕೇಳ್ಕೊಂಡು ಹೋಗಂತ ಕಲ್ಯಾಣ ಆಜ ಕುಂತಾಗ ಕರ್ಗ ಅಂತ ಕೇಳ್ಕೊಂಡು ಬರಪ್ಪ ಕೈ ಕಟ್ಟಿದಲ್ಲಿ ಎಂದು ಏನಿಂದ 13 ಸುತ್ತ ತಿರ್ಗಾತ್ ಮುಸುತ್ತ ಕೈ ತಿರ್ಗ ತಿರ್ಗಾತ್ ಮುಸುತ್ತ ಹಿಂಗ ತಿರ್ಗ ಅಲ್ಲೇ ತಿರ್ಗ ಸವನ ತಿರ್ಗ 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 ಸವಕ ತಿರ್ಗ ತಿರ್ಗ ನೀನ ತಿರ್ಗ ಏ ಕೈ ಬಿಡ ತಿರ್ಗ ಸ್ವ ಎಷ್ಟು ಮಾಡ್ತೀವಿ. ಏಯ್ ಏನು ಕೈ ಕಟ್ಟಬೇಡ ಸರ್ ತಿರ್ಗ ಯಾರು ಸರ್ ಯಾರು ಇನ್ನೂ ಸಲ್ಲಿಸಬೇಕು. ನಿನ್ನ ಯಾರು ಸರ್ ನೀನ್ ಹೇಳ್ತಾರೆ ಹೆಂಗೆ ಅನಿಸ್ತು ಅದಕ್ಕೆ ಸೀದಾ ಮಾರಿ ನಿಂದ್ರ ಸರ್ ಬೋಧೆ ಕೆಟ್ಟ ಕಡಿಮೆ ಕೆಟ್ಟ ಆಶೀರ್ವಾದ. ಬಾಗಪ್ಪ ಸೀದಾ ನಿಂದ್ರ ಕರ್ಕೊಂಡ್ ಬಂದವನ ಕೈ ಏನು ಬಡ್ಕೊಂಡಂತಿ ಯಾರು ಏನು ಮಾಡ್ಸಾರ ಅಂತ ತಕೊಂಡ್ಬಿಡಿ ಅದನ್ನ ಅಂತ ಮನಸ್ಸು ಮಾಡಿ ತಿಳಿಸ. ಏನು ಬಡ್ಕೊಂಡೈತಿ ಯಾರು ಹೇಳಿ ಮಾಡಿದ ತಕೊಂಡು ಆರಾಮ ಮಾಡಿ ಬಾಗಿಡವನ ಅಂದ ಸಣ್ಣ ಇಲ್ಲ ಕರ್ಕೊಂಡು ನಡಿ. ಕಾಯ್ಕಾದಾಗ ಏನು ಹೇಳ್ತಾರೆ ಕೇಳ್ಕೊಂಡ್ರೆ ಬೇಡ ಬರಕ್ಕ ಹೊರಕೊಂಡ್ ತಿನ್ನಿಸ್ಬೇಕು. ಏನು ಹೋಗಿಸ್ಬಿಡ ಬೀಜ ತೊಗೊಂಡು ನೋಡ್ಕೊಡ್ರಿ ಹೇಳ್ರಿ ಇದು ಕಲಿಯುಗ ಹಿಂಗ ಬಗ್ಗೋದಿಲ್ಲ. ಒಗ್ಗಕ್ಕೇನು ಮೈಯಾನ ಹೇಳ್ದದು ಒಗ್ಗಕ್ಕೇನೈತಿ ಭಯ ಭಕ್ತಿ ಇಲ್ಲ ಇಲ್ಲ ನೋಡ್ಕೊಡ್ರಿ ಹೇಳಿ ಇನ್ನೂ ಒಂದು ಕೇಸ್ ಬಂದತ್ತೆ. ನೋಡ್ರಿ ಇನ್ನೊಂದು ಕೇಸ್ ಬಂತ ನೋಡಿ ಯಾರ್ದಾರ ಬರ್ರಿ ಸೀರಿಯಸ್ ಕೇಸ್ ಐತೆ ನೋಡಿ ಯಾರು ಮತ್ತೆ ತಗೊಂಡಿಡ್ರಿ ತಗೊಂಡಿರ್ತೀನಪ್ಪ ಕಲೆ ಬರ ನೋಡ್ರಿ ಲಕ್ಷ್ಮಿ ಬಗ್ಗೆ ಕೇಳಕ್ ಬಂದಾರ ಒಬ್ರು. ನೋಡ್ರಿ ಲಕ್ಷ್ಮೀ ಬಗ್ಗೆ ಕೇಳಕ್ ಬಂದವ್ರು ಲಕ್ಷ್ಮೀ ಬಗ್ಗೆ ಕೇಳಕ್ ಬಂದಾರು ಅವ್ರು ಯಾರೋ ಇರ್ಲಿ ಲಕ್ಷ್ಮಿ ಬಗ್ಗೆ ಅಲಾಗಿ ಬರಕತ್ತಾಳ. ಲಕ್ಷ್ಮೀ ಬಗ್ಗೆ ಅಲಾದಿ ಬರಾಕತ್ತ ಅಂತ ಬಂದ್ರೆ ಯಾರು ಬರ್ರಿ ಬಂದಾರ ಅಲಾಗಿ ಲಕ್ಷ್ಮಿ ಕನಸಿನ ಬಂದು ನಿಂದ್ರಾಕತ್ತಾಳಪ್ಪ ಅಂತ ಕೇಳಕ್ ಬಂದ. ಮನುಷ್ಯರ ಬಂದು ಅಲಾದಿ ಬಂದು ನಿಂದ್ರಾಕತ್ತ ಅಂತ ಕೇಳಕ್ ಬಂದವ್ರು ಯಾರಾದ್ರೂ ಬರ್ರಿ
ಕನಸಿನಾಗ ಅಲಾದಿ ಬಂದು ಏನವ आज कानसिನ ಬಂದಿದ್ದ ಅವರು ನಾನು ಸಷ್ಟಂಗ ಹಾಕಿದೆ ಹಾಕುತ್ತ ಈಗ ಎತ್ತಿ ಹಿಡ್ದಂಗ ಹಾಕಿ ಎತ್ತರಿಕೆ ಆಯ್ತು आज जात ಹಿಡಿದ ಅದಕ್ಕೆ ಏನೋ ತಪ್ಪು ಮಾಡಿನೋ ಏನೋ ಇಲ್ಲಿ ಸುಮ್ಮರಮ್ಮ ವಿಶ್ವಾಸ ಕೊಡ್ರಿ ನಾನು ಲಕ್ಷ್ಮಿ ಬಗ್ಗೆ ಕರೆದಿನವ ನಿನಗೆ ಎಷ್ಟು ಹಿಡಿದೀನಿ ನಿನಗೇನಾಗುದಿಲ್ಲ ಭಯ ಮಾಡ್ಕೋಬೇಡ ಸರಿ ಸರಿ ಲಕ್ಷ್ಮಿ ಬಗ್ಗೆ ಕರೆದಿನಿ ಒಂದು ಪ್ರಸಾದ ಚೆಕ್ ತಗೊಂಡಿಡಪ್ಪ ಹಣೆ ಬರ ಆಕೆ ಹೋಗಿ ಹೋಗ್ಯದ ಆಕೆ ನೋಡ್ರಿ ಹೇಳು ಕಳ್ಕೊಂಡಂಥದ್ದು ಒಂದು ಪ್ರಶ್ನೆ ಕೇಳಕ್ ಬಂದವ್ರು ಕರೆ ನೋಡ್ರಿ ಕಳ್ಕೊ ಪ್ರಶ್ನೆ ಕೇಳಕ್ ಬಂದ್ರಿ ಯಾರ್ದಿರಿ ಬರ್ರಿ ಪ್ರಶ್ನೆ ಕೇಳಕ್ ಬಂದವರು ಕಳ್ಕೊಂಡಿ ಕೇಳಕ್ ಬಂದವ್ರು पैसा होऊन जायला वही बाबा को कुछ नहीं कन्नड ಏ ಬರವ ಆವ್ चोरी ಏ ನಿಮ್ರಮ್ಮ घर पे लेके आया था पैसा कन्नड़ में आता है क्या बोल रहे हो चोरी हो गए रमेश कर रहे हो ಮನೆಗೆ ಇಟ್ಟಿದ್ದು 3 ಲಕ್ಷ ರೂಪಾಯಿ ಮನೆಗೆ ಇಟ್ಟರು ಅದು ಕೊಡ್ರಿ ಹೆಸರು ಹೇಳೋ ದೇವ್ರು नाम तो नहीं लेते पैसा नहीं मिलता ಬಂಗಾರ ಕಳ್ಕೊಂಡ್ರಿ ಎಲ್ಲಿ ಮನೆಗೆ ಇಟ್ಟಲ್ಲಿ ಹೋಗ್ಯದ ಎಷ್ಟು ದಿನ ಅಂತ ವಿಶ್ವಾಸ ಕೊಡ್ರಿ ಹೆಸರು ಹೇಳೋ ದೇವ್ರು ಇಲ್ಲ ಬಂಗಾರ ಸಿಗುದಿಲ್ಲ ಅಂತ ಹೇಳಿ ಸರಿ ಅಮ್ಮ ಬರ್ರಿ ಬರ್ರಿ ಗಂಡಾಲಿ ಮನೆಗೆ ಇಟ್ಟಲ್ಲಿ ಗಂಡಾಲಿ ಹೋಗ್ಯಾವ ಟೀಚರಾಗ ಕೊಡ್ರಿ ಹೆಸರು ಹೇಳಕ್ ಬರುದಿಲ್ಲವ ನೀವು ಸೊತ್ತೊಳ್ಳವಾದ್ರೆ ಅವ್ರಿಗೆ ಹಾವಾಗಿ ಖರ್ಚಪ್ಪ ಅಂತ ಬೇಡ್ಕೊಂಡೋಗಂತ ಹೇಳ್ರಿ ನೀವು ಸೊತ್ತೊಳ್ಳವಾದ್ರೆ ಆ ಬೆಣ್ಣಲ್ಲಿ ತಗೊಂಡು ಅವ್ರನ್ನ ಹಾವಾಗಿ ಖರ್ಚಪ್ಪ ಅಂತ ಬೇಡ್ಕೊಂಡು ಕುಂದ್ರ ಅಂತ ಹೇಳಿ ಯಾರಿಗೆ ಹಾವು ಕಟ್ಟಿದ್ರಿ ಅವರ ತಗೊಂಡ್ರ ಅಂತ ತಿಳ್ಕೊ ಸರಿ ಸರಿ ಅದು ಬೇಡ್ಕೊಂಡ್ರಿ ಸರಿ ಹೊರ ನಡಿ ನಿಂದೇನು ನಡಿ ನಡಿ ಏನ್ ಬೇ ಹೇಳು ಏನು ತೊಗೊಂಡು ಗೊತ್ತೈತಿ ಇದು ಕಳ್ಕೊಂಡದ್ದಲ್ಲ ಅಂತ ಹೇಳಿ ನೀನಾರು ಕೊಟ್ಟಿದ್ದದ ತೊಗೊಂಡು ಕಳ್ಕೊಂಡಿದ್ದಾದ್ರೆ ನಡಿ ಬರ ಕಳ್ಕೊಂಡಾದ ಕಡಿಯಲ್ಲ ಆಮೇಲೆ ಕರ್ತೀರಮ್ಮ ನೋಡೋಣ ಕೊಡ್ರಿ ಒಂದು ನಿಂಬೆಹಣ್ಣು ತೋರಿ ರಾಜಕೀಯ ಒಬ್ಬ ಹಿರಿಯ ಮನುಷ್ಯ ತನ್ನ ಶಿಷ್ಯರನ್ನ ಕಳಿಸ್ಕೊಟ್ಟ ರಾಜಕೀಯ ಒಬ್ಬ ಹಿರಿಯ ಮನುಷ್ಯ ತಮ್ಮ ಶಿಷ್ಯರ ಕಳಿಸ್ಕೊಂಡು ಬರ್ರಿ ಹೌದಾ ನೀವು ಬರ್ರಿ ಬೆಳಿಗ್ಗೆ ಎಮ್ಮೆಲ್ಯೆ ಏನು ಉದ್ದೇಶ ಏನು ಉದ್ದೇಶ ಉದ್ದೇಶ ಹನುಮಂತ ತಿಂಗಳಿಂದ ಸ್ವಲ್ಪ
ಗಂಡ ಹೆಂಡತಿ ನ್ಯಾಯ ಬಂದ ಬಿಸಿ ಜಮಖಂಡಿ ಕಳ್ಸೋದಾಗ್ತಾರೆ ಅಲ್ಲಿಂದ ಒಂದು ಸ್ವಲ್ಪ ಪೂರ ತಲೆ ಹೊತ್ತು ಮಾಡ್ಕೊಂಡು ನಮ್ಮ ಅಣ್ಣಾರು ನಾವು ಹೆಂಡತಿ ಇಬ್ಬರು ತಿಳ್ಕೊಂಡ್ರೆ ತಂದಿಲ್ಲ ಮಗ ನಾನ ಬೆಳೆಸಿದ್ವಿ ನನ್ನ ಮಕ್ಕಳು ಲಗ್ನ ಮಾಡಿಕೊಟ್ಟಿದ್ವಿ ಈಗ ಸ್ವಲ್ಪ ಚಕ್ರ ಮಾಡ್ಕೊಂಡು ಬರ್ಲಾರಕ್ಕ ಮಾನಸಿಕ ಮಾಡ್ಕೊಂಡು ಹೋಗ್ಬೇಕು ಡ್ರಿಂಕ್ಸ್ ಮಾಡ್ಕೊಳ್ಬೇಕಂದ್ರೆ ಅದರ ಏನೋ ಅಪಾಯ ಆಗಿರಬಾರ್ದು. ಏನ್ ತಗೊಂಡಿಪ್ಪ ನನ್ನ ಬಾಳೆ ಶುದ್ಧ ಮಾಡಿ ಅಂತ ನಾನು ತಿಂದು ಕೂಡ ಹೆಂಗ್ ಮಾಡ್ತೀವಿ ನೌಕರಿ ಇತ್ತು ನೌಕರಿ ತಂದು ಮನ್ಯಾಗ ಬಂದು ಬಿಟ್ಟಿವ್ರಪ್ಪ ಏನು ಆಶೀರ್ವಾದ ತಂದ್ರೆ ನನ್ನ ಬಾಳೆ ಶುದ್ಧ ಮಾಡಿಪ್ಪ ಅಂತ ಅವ್ರು ತಿಂದ ಅಂದ್ರೆ ಏನೂ ಉಳ್ಬಾರ್ದು ಅಂತ ಹೇಳಿ ಏನೋ ಹೋಗ್ಬಾರ್ದು ಏನ್ ಬೇಕಾದ್ರೆ ಏನ್ತಿ ಆಯ್ತು ನೌಕರಿ ಆಯ್ತು ಹೊತ್ತು ಅವನು ಸುದ್ದ ಮಾಡಿಬಿಟ್ರು ಅವನು ಬಳೆ ಬಿಟ್ರ ನೌಕರಿ ಒಳಗೊಂಡ ಸುತ್ತಾಗತ್ತಲ್ಲ ನೌಕರಿ ಒಳಗೊಂಡ ಸುತ್ತಾಗತ್ತೆ ಸುತ್ತ ಮಾಡುವ ಜಾಗದ ಅರ್ಥ ಮಾಡ್ರಿ ಬಳೆ ಸುತ್ತ ಮಾಡು ಹೊಂದಾಣಿಕೆ ಮಾಡು ಅವನ ಬಾಳೆ ಹೊಂದಾಣಿಕೆ ಮಾಡು ಮಗಳ ಹಂಗೆ ಮಾಡ್ತೀನಿ ಅಲ್ಲ ಬಾಳೆ ಹೊಂದಾಣಿಕೆ ಮಾಡು ಯಾಕೆ ಮಾಡ್ತೀನಿ ಅಂದ್ರೆ ಕೊಡ್ರಿ ಅವು ಅಂತ ಹೇಳಿ ಹೊಂದಾಣಿಕೆ ನಂಬ್ಕೊಂಡ್ ಬಂದಾರ ಅವ್ರು ಕಾಯ್ಕಾಲೊಳಗೆ ಏನು ಹೇಳ್ತಾರೆ ಕೇಳ್ಕೊಂಡು ಹೋಗಂಡು ಸುಖ ದುಡ್ಡು ಕೊಡ್ತೀನಿ ಹೊಳೋದಿಲ್ಲಪ್ಪ ಒಬ್ಬರಿಗೆ ಅಂತ ಕೇಳಕ್ ಬಂದಾರ ಒಬ್ರು ನೋಡ್ರಿ ದುಡ್ಡು ಕೊಟ್ಟಿನ ಹೊಳತ್ತಿನ ಕೇಳಕ್ ಬಂದ್ರೆ ಯಾರ್ದ್ರ ಬರ್ರಿ ನೋಡ್ರಿ ದುಡ್ಡು ಕೊಟ್ಟಿನಿ ಹೊಳ್ಳ ಕೇಳಕ್ ಬಂದ್ರೆ ಯಾರು ನೋಡ್ರಿ ಒಬ್ರಿ ಬರ್ಮ ದುಡ್ಡು ಕೊಟ್ರಿ ಬಡ್ಡಿ ಹಂಗ ಕೈಗಡ ಬಡ್ಡಿ ಅಂದ್ರೆ ಹೊಲ ಕೊಟ್ಟಿದ್ರು ಅವ್ರು ಈಗ ನಮ್ಮ ಮನೆಯವ್ರು ತೀರ್ಕೋದ್ಲೆ ಅಂದ್ರೆ ಈಗ ಕೊಟ್ಟೇವೆ ಕೊಡುವಾಗ 4 ಲಕ್ಷ ವರ್ಷ ಬಿರಿಯಾನಿ ಕೈ ಕೊಟ್ಟಿನ ಈ ಸಲ ನಾನು ಕೊಟ್ಟಿದ್ರೆ ಈಗ ಅವ್ರು ತಗೊಂಡ್ ಮಾಡ್ಬೋದು ಕೊಟ್ರ ಕೊಳವಲ್ಲ ನೂರೊಂದು ಕೋಟಿ ಇದು ವ್ಯವಹಾರ ಯಾವುದು ಸರಳ ಆಗುದಿಲ್ಲ ಅಂತ ಊರಾಗ 4 ಮಂದಿ ತಾಯಿ ತಿಂದು ಗೋರಿ ಹಣ್ಣು ಕರ್ಕೊಂಡು ಮುಗಿಸ್ಕೊಂಡ್ರಿ ಇಲ್ಲ ಅಂತಂದ್ರೆ ದುಡ್ಡನ್ನು ಕಾಣುದಿಲ್ಲ ಹೊಲನೂ ಇಟ್ಟಿಗೆ ಕೊಡುದಿಲ್ಲ ಸ್ವಾಗ ಹಚ್ಚು 4 ಮಂದಿ ದೈವ ಕೊಡ್ಸ್ಕೊಂಡ್ ಇನ್ನು ಕೊಡಬೇಡ ಅಂತ ಹೇಳ್ರಿ ಪ್ರಸಾದ ಕೊಡ್ರಿ ಕೊಟ್ಟದ ಬರ್ತದೆ ಕೊಟ್ಟದ್ ಬರಂಗ್ ಮಾಡಂತ ಪುನಃ ಎಷ್ಟು ಕೊಡ್ತೀವಿ ಕೊಡು ಅಂತ ನಾ ಜವಾಬ್ದಾರಿ ಇದೀನಿ ಅಂತ ನಾ ಹೇಳೇ ಇಲ್ಲ ಮೊದಲ ತಪ್ಪಾಗಿಂದ ಬರುದು ನಿನ್ನಂತಲ್ಲಿ ಮೈಮ್ಯಾಗ ಕೆಲಸ ಮೈಮ್ಯಾಗ ಬಂದಿಂದ ಬರುದು ಇನ್ನು ಕೊಡಬೇಡವ ಇನ್ಯಾ ಕೊಡ್ತಾರ ಈಗ ಕೊಟ್ಟು ಪ್ರಸಾದ ಹಚ್ರಿ ಕೊಟ್ಟಾವ ಕೊಡಗಾಕನ ತಿಂದಾವ ಹಣವ ತಕ್ಕಂತ ಕಾಲು ಸುಳ್ಳಾಗೋದಿಲ್ಲಪ್ಪ ಇನ್ನು ಬರುವಂತದ್ದು ಸುಮಾರು ಕಾಲನ ಬರ್ತೈತಿ ಇನ್ನು ಕೊಡಕ್ ಹೋಗ್ಬೇಡ್ರಿ ಕೊಂಡ್ರಂತೆ ಅವ್ರ ಅಣ್ಣರಿಗೆ 7 ಲಕ್ಷ ಕೊಟ್ರಂತಪ್ಪ ಅನ್ನ ಕೊಡಲ್ಲ ಅಂತ ಅಣ್ಣ ಪ್ರಸಾದ ಕೊಡ್ರಿ ಅನ್ನ ಅವನು ಒಟ್ಟು ಸರಳ ಕೊಡೋದಿಲ್ಲ ಅಂತ ಪ್ರಸಾದ ಹಚ್ಚ
ಕೊಡಂಗ್ ಮಾಡಿಸು. ನೋಂದ್ ಕೊಡ್ರಿ ಅವನು ಅಷ್ಟು ಸರಳ ಕೊಡುದಿಲ್ಲ, ಇನ್ನು ಕೊಡಬೇಡ ಅಂತ ಹೇಳಿ ಕುಂದ್ರ ಅಂತ ಹೇಳಿ. ರೊಕ್ಕ ಕೊಟ್ರಿ ಹ್ಯಾಂಗ್ ಕೊಟ್ರಿ? ಬಡ್ಡಿ ಹಂಗೆ ಕೊಟ್ರಿ? ಬಡ್ಡಿ ಹಂಗೆ ಸರ್ ಅಂತಪ್ಪ ಕೊಡಲ್ಲ ಅಂತ ಎಷ್ಟು ಕೊಡ್ರಿ ತೋರ್ಸತ್ತು ಕೊಟ್ಟಾವ್ ಕೋಣಗಕ್ಕನ ಚಂದ ಹೊಣ ಹಬ್ಬಕ್ಕನ ಇನ್ನು ಕಾಲ ಚಲೋ ಬರುದಿಲ್ಲ, ಕೊಡ್ಬೇಡ್ರಿ. ಅದು ಹೊಲದಲ್ಲ ಅಂತ ಹೇಳ್ಬಿಡ್ರಿ. ಸರಿ 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 ಮಂಗಳೂರಾಗ ಅದು ಕೊಡ್ರಿ. ಮಂಗಳೂರ ರೊಕ್ಕ ಕೊಟ್ಟಂತಪ್ಪ ಅಂಗಡಿಗೆ ಬಿಸ್ನೆಸ್ ಇನ್ನು ಕೊಡ್ಬೇಡಪ್ಪ, ನೀನು ಶಾಣೆ ಆಗ ಕುಂದ್ರ. ರೊಕ್ಕ ಕೊಟ್ರೆ ಕೊಡ್ತೀನಿ ಅಂತ ಕೊಡವಲ್ರ. ಕೊಡ್ರಿ ಬಿಡ್ಸ. ಇನ್ನು ನೀನು ಕೊಡ್ಬೇಡಪ್ಪ, ಶಾಣೆ ಆಗ ಕುಂದ್ರ ಅಂತ. ಒಬ್ಬರಿಗೆ ಹೇಳಿದ್ರು ಒಂದೇ ಶಬ್ದ, 108 ಮಂದಿ ಹೇಳಿದ್ರು ಒಂದೇ ಶಬ್ದ, ಕೊಡಬೇಡ್ರಿ. ಕಾಲ ಚಲೋ ಕಾಲ ಬರೋದಿಲ್ಲ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಪನಾಡ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ಹೆಬ್ಬಳ್ಳಿಯಲ್ಲಿ ಇವರು 2 ವರ್ಷದಿಂದ ಇಲ್ಲಿ ಹೆಬ್ಬಳ್ಳಿಗೆ ಬರ್ತಿದ್ದಾರಂತೆ. ಈ ಹೆಬ್ಬಳ್ಳಿ ಅಜ್ಜನವರ ಬಗ್ಗೆ ಕೇಳೋಣ, ಹಾಗೆ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರು ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಇಲ್ಲಿ ನೋಡಿ, ಕಷ್ಟ ಅಲ್ಲಕ್ಕೆ ಏನಾದ್ರೆ ನಾವು ಅವ್ರು ಏನು ಹೇಳ್ತಾರೆ, ನಮ್ದು ಏನು ಪರಿಹಾರ ಕಷ್ಟ ಇರ್ತೇವೆ ಅದು ಪರಿಹಾರ ಮಾಡ್ಯಾರ್ರಿ. ಏನು ದುಡ್ಡಿಲ್ಲ ಏನಿಲ್ಲ, ಒಳ್ಳೆ ಕೆಲಸಗಳನ್ನು, ಒಳ್ಳೆ ನಂಬಿಕೆ ಭಕ್ತಿ ವಿಶ್ವಾಸ ಬೂದಿ ನಂಬ್ಕೊಂಡು ಹೋದ್ರಿಗೆ ಯಾರಿಗೆ ಕೈ ಬಿಟ್ಟಿಲ್ಲ. ಅವರು ಒಳ್ಳೆ ಭಕ್ತಿಯಿಂದ ನಮ್ಗೆ ಕೆಲಸ ಮಾಡ್ತಾರೆ, ಇದ್ರ ಮಾಡ್ತಾರೆ. ಯಾರು ಸರ್ ನಿಮಗೆ ಯಾರು? ನಮಗೆ ಯೂಟ್ಯೂಬ್ದಲ್ಲಿ ನೋಡಿದ್ದೇವೆ, ಯೂಟ್ಯೂಬ್ದಲ್ಲಿ ನೋಡಿ ನಾವು ಬಂದಿದ್ದೇವೆ ಸರ್. ನಮಗೇನು ಇದು ಇಲ್ಲರಿ, ನಾವು ಯೂಟ್ಯೂಬ್ದಲ್ಲಿ ನೋಡಿಕೇಶನ್ ನಾವು ಬಂದಿದ್ದೇವೆ. ನಮಗೆಲ್ಲ ಚಲೋನೇ ಆಗಿದೆ ಸರ್. ಹಾಂ ಸರ್. ದುಡ್ಡು ಏನಾದರೂ ತಗೋತಾರೆ? ಏನು ದುಡ್ಡಿಲ್ಲ ಏನಿಲ್ಲ ಸರ್, ಭಕ್ತಿ ವಿಶ್ವಾಸ ಮೇನ. ಏನು ದುಡ್ಡು ಏನೂ ಇಲ್ಲರಿ ಅದ್ರ ಬಗ್ಗೆ. ಈಗ ನೀವು ಬಂದು ವಸ್ತಿ ಬಂದಿದ್ರೆ? ಹಾಂ, ವಸ್ತಿ ಬಂದಿದ್ದೇವೆ ನಾವು. ಮಂಗಳವಾರ ಸಾಯಂಕಾಲ ಬಂದಿದ್ದೇವೆ. ನಿನ್ನೆ ಪಾಳೆ ಸಿಗಲಿಲ್ಲ, ಅಮಾಶಿ ಪಾಳೆ. ಇವತ್ತು ಸಿಗ್ತಂತ ಕೂತಿದ್ದೇವೆ. ಇವತ್ತು ಅದರ್ಶಿಂದ ಕೂತಿದ್ದೇವೆ ಸರ್. ಹಾಂ ಸರ್. ಇಲ್ಲಿ ಸಾಕಷ್ಟು ಜನ ಬರ್ತಾರಂತೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರಂತೆ. ಹೌದು ಸರ್. ಮುಂಬೈದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಇವಾಗ ರಾಯಚೂರು, ದಾವಣಗೆರೆ, ಸುತ್ತ ಕರ್ನಾಟಕ ಮಹಾರಾಷ್ಟ್ರದಿಂದ ಭಾಳ ದೂರಿಂದ ಬರ್ತಾರೆ ಭಕ್ತರು. ಇಲ್ಲಿ ನಂಬಿಕೆನೇ ವಿಶ್ವಾಸ ಒಂದು ದೊಡ್ಡ ಭಕ್ತಿನೇ ಇದೆ. ಇಲ್ಲೇನು ಅಂತ ಇಂಥದ್ದು ಇದು ನಡೆಯಂಗಿಲ್ಲ. ಭಕ್ತಿ ವಿಶ್ವಾಸ ನಂಬಿಕೆನೇ ಭಾಳ ದೊಡ್ಡದಿದೆ. ಹಾಂ ಸರ್. ದುಡ್ಡು ಏನಾದರೂ ತಗೋತಾರೆ? ಏನು ತೊಗೊಳ್ಳೋದು ಸರ್, ಏನು 1 ರೂಪಾಯಿ ತೊಗೊಳಲ್ಲ ಸರ್. ಒಟ್ಟೆ ಏನೂ ಇಲ್ಲ, ನಮ್ಮ ಭಕ್ತಿ. ಹಾಂ ಸರ್. ನಮ್ಮ ಭಕ್ತಿ ಏನೋ ನಮ್ಮ ನಂಬಿಕೆ ಮೇಲೆ ಹೋಗ್ತದೆ ಸರ್. ಹಾಂ ಸರ್. ಇಲ್ಲಿ ಎಲ್ಲ ಕಷ್ಟಗಳಿಗೂ ಪರಿಹಾರ? ಎಲ್ಲ ಕಷ್ಟಗಳಿಗೆ ಪರಿಹಾರ ಸರ್. ಇಲ್ಲಿ ಏನು ಇದು ಇಲ್ಲ ಸರ್. ನಂಬಿಕೆ ವಿಶ್ವಾಸ ಯಾರು ಇಟ್ಟುಕೊಂಡು ಅವರು ದುಡ್ಕೋತಾರೆ ಅವ್ರಿಗೆ ಕಂಪಲ್ಸರಿ ಒಬ್ಬ ಮುತ್ತೆ ಅದಾನ ಸರ್. ಹಾಂ ಸರ್. ನಡೆದಾಡೋ ದೇವ್ರು ಅಂದ್ರೆ ಸದ್ದ ಅವ್ರಿಗೆ ಸರ್. ಈಗ ಈ ದೇವರು ಯಾವ ಸರ್? ಗುರುವಾರ ಮತ್ತು ರವಿವಾರ ಮತ್ತು ಅಮಾವಾಸ್ಯೆ. ಹಾಂ ಸರ್. ಹಾಂ ಸರ್. ಈಗ ಇದು ದೊಡ್ಡ ಹಬ್ಬ ಆಗುದು ಯಾವಾಗ ಸರ್? ಈ ದೇವ್ರದ್ದು ದೊಡ್ಡ ಹಬ್ಬ ಆಗೋದು ಅಲಾಬ್ ಸರ್. ಈಗ ನಾಳೆ 10ನೇ ತಾರೀಕು 11ನೇ ತಾರೀಕಿಗೆ ದೊಡ್ಡ ದರ್ಗಾ ಓಪನಿಂಗ್ ಅದ. ದೊಡ್ಡ ಪ್ರಮಾಣ ಇದೂ ಇದೆ, ಜಾತ್ರೆ ಇದೆ. ಈಗ ಕಳಸಾರೋಹಣ ಇದೆ. ನೋಡಿಗಿದೆ ಏಪ್ರಿಲ್ ಇದು ಸಾರಿ ಸರ್, ಫೆಬ್ರವರಿ 10, 11 ಸರ್. ಹಾಂ ಸರ್. ಸುತ್ತ ಮಂದಿ ಕೊಡ್ತಾರೆ, 1 ಲಕ್ಷ 2 ಲಕ್ಷ ಮಂದಿ ಕೊಡ್ತಾರೆ ಸರ್. ಹೊಸ ದರ್ಗಾ ಮಾಡ್ತಾರೆ, ಹೊಸ ದರ್ಗಾ ಮಾಡಿದ್ದಾರೆ ಸರ್. ಅಲ್ಲಿ ಊರು ಹೊರಗಿದೆ ಅದು, ಆ ದರ್ಗಾ ಓಪನಿಂಗ್ ಆಗ್ತದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಬನ್ನಿ ಪ್ರೇಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ ಅಜ್ಜಾರ ಹೊಸ ದರ್ಗಾ ಲೋಕಾರ್ಪಣೆ ಇದೆ. ಇಲ್ಲಿಯ ಸುಮಾರು ವರ್ಷಗಳಿಂದ ಇಲ್ಲಿಯ ಸೇವೆ ಮಾಡ್ತಿದ್ದಾರೆ ಅಜ್ಜಾರದು. ಅವ್ರಿಗೂ ಕೂಡ ಕೇಳೋಣ, ಈ ಹೆಬ್ಬಳ್ಳಿ ಅಜ್ಜನವರ ಹೊಸ ದರ್ಗಾ ಲೋಕಾರ್ಪಣೆ ಯಾವಾಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಈಗ ಅಜ್ಜಾರ್ ಹೊಸ ದರ್ಗಾ ಆಗಕತ್ತೈತ್ರಿ? ಆಗೈತಿ. ಈಗ ಹೊಸ ದರ್ಗಾ ತಯಾರಾಗೈತಿ. 10, 11ನೇ ತಾರೀಕಿಗೆ ಉದ್ಘಾಟನೆ ಆಕೈತಿ. ಯಾವ ತಿಂಗಳು ಸರ್? ಇದೇ ತಿಂಗಳು ಫೆಬ್ರವರಿ 10, 11. ಸಾಕಷ್ಟು ಜನ ಬರ್ತಾರ ಸರ್? ಅಯ್ಯೋ, ಸಹಸ್ರಾರ ಲಕ್ಷ ಗಂಟಲೆ ಮಂದಿ ಕೂಡುತ್ತ. ಅದು 4 ಅಜ್ಜನ ಶಿಷ್ಯರು 4 ರಾಜ್ಯದೊಳಗೆ ಅದಾರ. 4 ರಾಜ್ಯದ ತುಂಬ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ ಮತ್ತು ತಿರುಗಿ ಕೇಳಿದ್ರೆ ಗೋವಾ. ಇಷ್ಟು ಜಗದಾಗ ಅಜ್ಜನ ಭಕ್ತರು ಅದಾರ. ಅವ್ರು ಎಲ್ಲರಿಗೂ ಆಮಂತ್ರಣ ಮುಟ್ಸ್ಯಾರ. ನಾವು ಪ್ರಯತ್ನ ಎಲ್ಲ ಅಜ್ಜನ ಈ ದರ್ಗಾದ ಹಿರಿಯರು ಎಲ್ಲರಿಗೂ
ಈ ಆಮಂತ್ರಣ ಮುಟ್ಸ್ಯಾರ, ಹೇಳಿನೂ ಹೇಳ್ಯಾರ, ಪತ್ರಿಕೆನೂ ಕೊಟ್ಟಾರ. ಮತ್ತು ಎಲ್ಲರೂ ನಿಂತು ಅದೊಂದು ಕಾರ್ಯಕ್ರಮ ಸಾಂಗವಾಗಿ ನಡೆಸಿಕೊಡ್ಬೇಕಂತ ನಾವು ಬಂದು ಭಕ್ತರಲ್ಲಿ ಬೇಡ್ಕೊತೇವೆ. ನಾವು ದರ್ಗಾದ ವತಿಯಿಂದ ಭಕ್ತರ ಸೇವೆಯಿಂದ ಮಾಡಿದ್ದಾರೆ. ಭಕ್ತರ ಸೇವೆಯಿಂದ ಮಾಡಿದ ಭಕ್ತರ ಉದ್ಧಾರನೂ ಮಾಡ್ಯಾನ, ಭಕ್ತರ ಸೇವಾನೂ ಮಾಡ್ಯಾನ, ಭಕ್ತರು ಉದ್ಧಾರನೂ ಮಾಡ್ಯಾನ, ಭಕ್ತರ ಕಾಣಿಕೆನೂ ಅದ್ರಾಗ ಕೂಡೈತಿ. ಹೌದ್ರಾ? ಮತ್ತು ಏನೈತಿ ಭಕ್ತರ ಮತ್ತು ಈ ಸಾಮೂಹಿಕ ದೈವದ ಯಾವುದೋ ಕೆಲಸ ಆದರೂ ಭಕ್ತರಿಂದ ಆಗಬೇಕಲ್ಲ. ಭಕ್ತರ ಕಾಣಿಕೆನ ಯಾವ ದೇವಸ್ಥಾನದ ಹೋಗಾದರೂ ಕಾಣಿಕೆನ ಮುಖ್ಯ. ಭಕ್ತರು ಮನಸ್ಸು ಮಾಡಿ ಆದ್ರೆ ಇವು ಕೈವಡ್ಡಿ ಯಾರನ್ನೂ ಕೇಳುವುದಿಲ್ಲ. ಈ ನಮ್ಮ ಅಜ್ಜ ಕೈವಡ್ಡಿ ಯಾರನ್ನೂ ಕೇಳುವುದಿಲ್ಲ. ಅವರು ತಮಗೆ ತಿಳಿದು ತಾವು ದೇಣಿಗೆ ಕೊಡ್ತಾರೆ ವಿನಃ ಈ ಅಜ್ಜ ಮಾತ್ರ ಕಥಾನು ಕೈವಡ್ಡಿ ಎಂದು ಯಾರನ್ನೂ ಕೇಳಿಲ್ಲ. ಅವತ್ತು ವಿಶೇಷವಾದ ಕಾರ್ಯಕ್ರಮಗಳು ಇದಾವೆ ಸರ್. 5 ಮಂದಿ ಸ್ವಾಮಿಗಳು ಕೂಡ್ತಾರೆ. ಈಗ 5 ಮಂದಿ ಸ್ವಾಮಿಗಳು ಕೂಡ್ತಾರೆ. ಮತ್ತು ಈ BJP ಅನ್ನುವಂಗಿಲ್ಲ, ಕಾಂಗ್ರೆಸ್ ಅನ್ನುವಂಗಿಲ್ಲ, ಎಲ್ಲ ನಮ್ಮ ಜಿಲ್ಲಾದ ರಾಜಕೀಯ ಲೀಡರ್ ಒಟ್ಟರು ಅದರ ಎಲ್ಲರೂ ಪಕ್ಷ ಭೇದ ಬಿಟ್ಟು ಪಕ್ಷ ಇಲ್ಲ ಅದಕ್ಕೆ ಎಲ್ಲರೂ ಈ ಪಕ್ಷದವರು ಆ ಪಕ್ಷದವರು ಸಂಸದರು MLAಗಳು ಮತ್ತು MLCಗಳು ಎಲ್ಲರೂ ನಮ್ಮ ಈ ಬಾಗಲಕೋಟೆ ಜಿಲ್ಲಾದಾಗ 2 ಮಂದಿ ಲೀಡರ್ ಅದಾರ ರಾಜಕೀಯ ಮಂದಿ. ಅವರು ಅಷ್ಟರು ಅಲ್ಲಿಗೆ ಆಮಂತ್ರಣ ಕೊಟ್ಟೇವಿ, ಅವರು ಬರ್ತಾರೆ. ಸರ್ ಇಲ್ಲಿ ವೈದ್ಯರಿಂದ ಸಾಧ್ಯವಾಗೋದು ಅಜ್ಜಾರ ಮಾಡಿ ಕೊಡ್ತಾರಂತ ಹೌದಾ? ಏನು ಅಂದರೆ ಮಕ್ಕಳಿರೋದವ್ರಿಗೆ ಮಕ್ಕಳ ಕೊಡ್ತಾರಂತೆ. ಅಲ್ಲೇ ನಂಬಿಕೊಂಡು ಹೋದವ್ರಿಗೆ ಮಕ್ಕಳು ಕೊಡ್ತಾರೆ. ಸಹಸ್ರಾರು ಗಂಟಲೆ ಆಗ್ಯಾವ ಇಲ್ಲಿ ಪವಾಡ. 100 ಅಲ್ಲ, ಸಹಸ್ರಾರು ಗಂಟಲೆ ಪವಾಡ ಆಗೈತಿ. ಸೇವಾ ಮಾಡಕತ್ತಿ ಇವತ್ತಿಗೆ 49 ವರ್ಷ ಆಯ್ತು ನಾ ಸೇವೆ ಮಾಡಕತ್ತಿ. ಇಲ್ಲಿ ಬರಕತ್ತಿ ಒಂದು ವಾರನೂ ತಪ್ಪಿಸೋದಿಲ್ಲ ನಾ. ಅಜ್ಜಾರ್ 49 ವರ್ಷದಿಂದ ಹೇಳ್ತಿದ್ದಾರೆ ದೇವ್ರ. 52 ವರ್ಷ 52 ವರ್ಷದಿಂದ ಅವ್ರು ದೇವ್ರು ಹೇಳ್ತಾರೆ. ನಾ ಇಲ್ಲಿ ಸೇವೆ ಮಾಡಕ್ಕೆ ಬಂದದ್ದು 49 ವರ್ಷ. ನಮ್ಮ ನಂಬಿಕೆನ ನಮ್ಮನ್ನು ಉದ್ಧಾರ ಮಾಡುತ್ತೆ. ಇಷ್ಟು ಮಾತ್ರ ಖರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.